Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಅದನ್ನೆಲ್ಲನೂ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ಯೂಸ್ಫುಲ್ ಆಗ್ತಾ ಇದೆ ನಿಮಗೆ ಅಂತಲೂ ಕೂಡ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಮುಖ್ಯವಾಗಿ ನಮಗೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸೊ ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಇದಕ್ಕಿಂತ ಮುಂಚೆ ವಿಡಿಯೋಸ್ ಎಲ್ಲನೂ ಡಾರ್ಕ್ ಸರ್ಕಲ್ ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಸೊ ಆ ವಿಡಿಯೋ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು, ಅಥವಾ ಇಲ್ಲ ಅಂತಂದರೆ ಇಲ್ಲೆಲ್ಲಾದರೂ ನಾನು ಲಿಂಕನ್ನ ಅಪ್ಲೋಡ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಲೀಸ್ಟ್ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಅದನ್ನು ಚೆಕ್ ಮಾಡಿ, ಓಕೆನಾ. ಸೊ ಡಾರ್ಕ್ ಸರ್ಕಲ್ಸ್ ಬರೋದು ಮುಖ್ಯ ರೀಸನ್ ಏನು? ಸೊ ಏನಾದರೂ ನಮಗೆ ಏನಾದರೂ ಒಂದು ಹೇರ್ ಫಾಲ್ ಆಗಿಲ್ಲ ಅಥವಾ ಈ ಡಾರ್ಕ್ ಸರ್ಕಲ್ಸೇ ಇಟ್ಕೊಳ್ಳಿ ಒಂದು ಮೇನ್ ಟಾಪಿಕ್ ಆಗಿ. ಸೊ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಏನಾದರೂ ಒಂದು ಕಾಸಸ್ ಇರಲೇಬೇಕಲ್ವಾ, ಒಂದು ರೀಸನ್ ಇರಲೇಬೇಕಲ್ವಾ, ಏನಾದರೂ ಒಂದು ಸಮಸ್ಯೆ ಆಗೋದಕ್ಕೂ ಒಂದು ರೀಸನ್ ಇರಲೇಬೇಕಲ್ವಾ. ಸೊ ಅದೇನು ಅಂತ ಇವತ್ತು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಸರಿನಾ. ಸೊ ಮುಖ್ಯವಾಗಿ ಫಸ್ಟು ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ ಅಂತ ಅಂದರೆ ನಾವು ಜಾಸ್ತಿ ಅಫ್ಕೋರ್ಸ್ ನಾವು ಇವಾಗ ಏನು ಅವಾಯ್ಡ್ ಮಾಡೋದಕ್ಕಾಗಲ್ಲ, ನಾವು ಸಿಸ್ಟಮ್ ಮುಂದೆ ನಾವು ಕೆಲಸ ಮಾಡಲೇಬೇಕು ಅಲ್ವಾ. ಸೊ ಸಿಸ್ಟಮ್ ಮುಂದೆ ಕೆಲಸ ಮಾಡೋದಾಗಿರಲಿ, ಆ ರೇಡಿಯೇಷನ್ ನಮ್ಮ ಕಣ್ಣಿಗೆ ಬೀಳೋದಾಗಿರಲಿ, ಆ್ಯಂಡ್ ಫ್ರೀಕ್ವೆಂಟ್ಲಿ ನಾವು ಒಂದು ಸತಿ ನಾವು ಏನಾದರೂ ಕೆಲಸದಲ್ಲಿ ಕೂತ್ಕೊಂಡ್ಬಿಟ್ರೆ ಮುಳುಗೋಗಿರ್ತೀವಿ, ನಮಗೆ ಟೈಮ್ ಆಗೋದು ಗೊತ್ತಾಗಲ್ಲ, ಹೊಟ್ಟೆ ಹಸಿದು ಗೊತ್ತಾಗಲ್ಲ. ಸೊ ಆ ರೇಂಜಿಗೆ ನಾವು ಕೆಲಸದಲ್ಲಿ ಮುಳುಗೋಗಿರ್ತೀವಲ್ವ. ಆ್ಯಂಡ್ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಇನ್ನು ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀವಿ, ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಸೊ ಅದು ಕೂಡ ರೇಡಿಯೇಷನ್ ನಮಗೆ ಎಫೆಕ್ಟ್ ಆಗುತ್ತೆ ಕಣ್ಣಿಗೆ. ಸೊ ಸ್ಟ್ರೆಸ್ ಆದಾಗ ನಮ್ಮ ಕಣ್ಣಿಗೆ ಏನಾದರೂ ಸ್ಟ್ರೆಸ್ ಆದಾಗ ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಜಾಸ್ತಿ ಗ್ಯಾಜೆಟ್ಸ್ನ ಯೂಸ್ ಮಾಡ್ತಿದ್ರೆ ಸೊ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಓಕೆನಾ. ಸೊ ಇದು ಒಂದು ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಫ್ಕೋರ್ಸ್ ನಮ್ಮ ಏಜ್. ಸೊ ಏಜ್ ಆಗ್ತಾ ನಮ್ಮ ಬಾಡಿಲಿರೋದನ್ನು 100% ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತಲ್ವ. ಸೊ ನಾವು ಹೇಗಿರ್ತೀವಿ ಲೈಕ್ ಹಾಗೆ ನಾವು ಇರೋದಕ್ಕೆ ಆಗೋದಿಲ್ಲ. ಸೊ ಆಬ್ವಿಯಸ್ಲಿ ಅದು ನೇಚರ್, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಡ್ಯೂ ಟು ಏಜೂ ಅಷ್ಟೇ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಜೆನೆಟಿಕ್. ಸೊ ನಮ್ಮ ಫ್ಯಾಮಿಲಿ ಜನ್ರೇಷನ್ ಎಲ್ಲನೂ ಇದ್ದರೆ 100% ಅದು ಬಂದೇ ಬರುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಾವೇನು ಹೆಲ್ಪ್ ಮಾಡೋದಕ್ಕಾಗಲ್ಲ, ಬಟ್ ಅದನ್ನು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಕೋಬೋದು. ಆ್ಯಂಡ್ ನಮಗೇನಾದರೂ ತಕ್ಷಣ ಒಂದು ಸ್ವಲ್ಪ ಬಂದಿದ್ದ ತಕ್ಷಣ ನಾವು ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡ್ಬೋದು, ಅಥವಾ ಹೋಮ್ ರೆಮಿಡೀಸ್ನ ತೊಗೋಬೋದು, ಪ್ರಿಕಾಷನ್ಸ್ನ ತೊಗೋಬೋದು. ಅದರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವಾಯ್ಡ್ ಮಾಡೋದಕ್ಕೆ. ಸೊ ಜೆನೆಟಿಕಲ್ ಇದ್ದರೆ ಏನು ಮಾಡೋದಕ್ಕಾಗಲ್ಲ, ನಾವು ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಮುಖ್ಯವಾದ ರೀಸನ್ ಇದು, ನಿದ್ದೆ ನಾವು ಸರಿಯಾಗಿ ಮಾಡಿಲ್ಲ ಅಂತಂದರೆ 100% ಹೇಳ್ತೀವಿ ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ. ಸೊ ನಾವು ನಿದ್ದೆ ಯಾವಾಗ ನಾವು ಚೆನ್ನಾಗಿ ಮಾಡಲ್ಲ, ನಮ್ಮ ಕಣ್ಣಿಗೆ ನಾವು ಯಾವಾಗ ನಾವು ರೆಸ್ಟ್ ಕೊಡೋಲ್ಲ, 100% ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ, ಓಕೆನಾ. ಸೊ ನಾವು ಯಾವಾಗಲೂ ತಿಳ್ಕೊಳ್ಳಿ, ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ಆ್ಯಂಡ್ ಜಾಸ್ತಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಜಾಸ್ತಿ ನೈಟ್ ಶಿಫ್ಟು ಆ್ಯಂಡ್ ಈ ಥರ ರೊಟೇಷನಲ್ಲೆಲ್ಲೂ ಸ್ವಲ್ಪ ನಿಮ್ಮ ಕೈಲಿ ತೀರಾ ಆಗೋದೇ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ನೀವು ಅದನ್ನು ಲೈಕ್ ಆ ಥರ ಜಾಬ್ ಹೋಗಲೇಬೇಕು. ಇಲ್ಲ ಅಂತಂದರೆ ಜನರಲ್ ಶಿಫ್ಟ್ ಇರೋ ಜಾಬ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಒಂದು 8 to 4 ಅಥವಾ 9 to 5 ಸೊ ಈ ಥರ ಜಾಬ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವುದಾದ್ರೂ ರಾಂಗಾಗಿ ನಮ್ಮ ಫೇಸ್ಗೆ ನಾವು ಕ್ರೀಮ್ ಅಪ್ಲೈ ಮಾಡ್ತಿದ್ರೆ, ಅಂಡರ್ ಐ ಕ್ರೀಮ್ ಏನಾದರೂ ನಾವು ಹೊಸದಾಗಿ ಏನಾದರೂ ಟ್ರೈ ಮಾಡಿದರೆ ಅದೇನಾದರೂ ನಮಗೆ ಎಫೆಕ್ಟ್ ಆಗಿದ್ದರೆ ಸೊ ಅದನ್ನು ಕೂಡ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ತುಂಬ ಹೆವಿ ಚಾನ್ಸಸ್ ಇರುತ್ತೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಇನ್ಯಾವುದೆಲ್ಲ ಕಾಸಸ್ ಏನಪ್ಪ ಅಂತಂದರೆ ಅಲರ್ಜಿ. ನಿಮ್ಗೆ ಯಾವುದಕ್ಕಾದ್ರೂ ಅಲರ್ಜಿ ಇದ್ದರೆ ಸೇಮ್, ನಿಮ್ಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಲರ್ಜಿ ಇದ್ದರೆ ಸೊ
ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಐರನ್ ಡಿಫಿಷಿಯನ್ಸಿ ಇದ್ರೂ ಕೂಡ ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾವಾಗ ನಮ್ಮ ಬಾಡೀಲಿ ಎಲ್ಲನೂ ಬ್ಯಾಲೆನ್ಸ್ಡಾಗಿ ಕರೆಕ್ಟಾಗಿ ಪ್ರಾಪರಾಗಿರುತ್ತೆ ಆವಾಗ ನಾನು ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಒಳಗಡೆ ಆರ್ಗನ್ಸಲ್ಲಿ ಏನಾದರೂ ಒಂದು ಸಮಸ್ಯೆ ಆದಾಗ ಅಥವಾ ನಮ್ಮ ಒಳಗಡೆ ಏನಾದರೂ ಸಮಸ್ಯೆ ಆದಾಗ ಅದು ಫಸ್ಟು ರಿಫ್ಲೆಕ್ಟ್ ಆಗೋದೇ ನಮ್ಮ ಔಟರ್ ಸ್ಕಿನ್ ಮೇಲೆ, ಫೇಸ್ ಮೇಲೆ ಆಗಿರ್ಬೋದು, ಸ್ಕಿನ್ ಮೇಲೆ ಆಗಿರ್ಬೋದು. ಸೊ ರಿಫ್ಲೆಕ್ಟ್ ಆಗುತ್ತೆ. ಸೊ ಆವಾಗ ಕಣ್ಮೇಲೆ ಕಾಣಿಸುತ್ತೆ ಏನಾದರೂ ನಿಮಗೆ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ ಅಂತಂದರೆ ಇಟ್ಸ್ ಐರನ್ ಡೆಫಿಷಿಯನ್ಸಿ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಅಫ್ಕೋರ್ಸ್ ಮೆಡಿಸಿನ್ಸಿಂದನೂ ಸರಿ ಮಾಡ್ಕೋಬೋದು, ನ್ಯಾಚುರಲ್ ಫುಡ್ಸಿಂದನೂ ಸರಿ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು, ನೀವು ಹೇಗೆ ಅದನ್ನು ಸರಿ ಮಾಡ್ಕೊಳ್ತೀರಾ ಅನ್ನೋದನ್ನು. ಸರಿನಾ? ಆ್ಯಂಡ್ ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಕಣ್ಣು ಎಕ್ಸಸೈಸ್ ಆ್ಯಂಡ್ ಜಾಸ್ತಿ ನಾವು ಮೊಬೈಲ್ ನೋಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಸೊ ಇದರಿಂದೆಲ್ಲ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಇದ್ರ ಹೇಗಪ್ಪ ಹೋಮ್ ರೆಮಿಡೀಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅಫ್ಕೋರ್ಸ್ ನಾನು ಆವಾಗಲೇ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಆ್ಯಂಡ್ ನೀವು ಹೋಗಿ ಅದನ್ನು ನೋಡ್ಬೋದು ಆ್ಯಂಡ್ ಟ್ರೈನೂ ಕೂಡ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ಸ್ ಸಿಗೋಲ್ಲ. ಆರಾಮಾಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಏನಾದರೂ ಮಿಸ್ ಮಾಡಿದ್ದೀನಾ? ಇಲ್ಲ. ಸೊ ಅಷ್ಟೇ ಗೈಸ್. ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ನಾನು R&D ಮಾಡಿ ಸೊ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂದರೆ ಡೆಫಿನೆಟ್ಲಿ R&D ಇದ್ದೇ ಇರುತ್ತೆ. ಆ್ಯಂಡ್ ತಿಳ್ಕೊಂಡು ಆ್ಯಂಡ್ ಕೆಲವೊಂದೆಲ್ಲನೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಂಗೆ ರಿಸಲ್ಟ್ ಬಂದಾಗ ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಪ್ರಾಬಬ್ಲಿ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತಿಳ್ಕೊಳ್ಳಿ, ಕಾಸಸ್ ತಿಳ್ಕೊಳ್ಳಿ ಫಸ್ಟು. ಏನಾದರೂ ಒಂದು ಸಮಸ್ಯೆ ಆದಾಗ ಅದ್ರ ಕಾಸಸ್ ಏನಾದರೂ ತಿಳ್ಕೊಂಡು ಪ್ರಿಕಾಷನ್ಸ್ನ ತೊಗೊಳ್ಳಿ. ಸೊ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನೇ ಒಂದು ಸಮಸ್ಯೆ ಬರೋದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಕೈಲಿರುತ್ತೆ. ಏನಾದರೂ ಒಂದು ತೀರಾ ನಮ್ಮ ಕೈಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಕೈಲಿರುತ್ತೆ. ಸೊ ತಿಳ್ಕೊಳ್ಳಿ. ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.